ಹಿಂಗೆ ಇಡೀ ರಾಜ್ಯದ ಜನತೆ ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನೋಡಿದ್ರು. ಕೃಷಿ ಕಾಯ್ದೆ ಬಂತು. ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಯನ್ನು ನಮ್ಮೆಲ್ಲರ ಹೋರಾಟದಲ್ಲಿ ಬೆಂಗಳೂರಿನಲ್ಲೂ ಕೂಡ ಹೋರಾಟವನ್ನು ಮಾಡಿ ವಾಪಸ್ ತೆಗೆದುಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಅನಿವಾರ್ಯತೆಯನ್ನು ಬಂತು. ಇಂದಿನ ಬೆಲೆ ಏರಿಕೆ, ಎತ್ತಿನಗಾಡಿನಲ್ಲಿ ಮೆರವಣಿಗೆ, ಸೈಕಲ್ ಜಾಥಾ, ಟಾಂಗಾ ಜಾಥಾ ಇವೆಲ್ಲ ಕೂಡ ಮಾಡಿ ಇವತ್ತು ಅನೇಕ ಹೋರಾಟಗಳನ್ನು ಮಾಡಿ ಆವತ್ತಿನ ಕಾಲದಲ್ಲಿ ಇಬ್ಬರು ಮಂತ್ರಿಗಳು ಕೂಡ ರಾಜೀನಾಮೆಯನ್ನು ಕೊಡಿಸ್ಬೇಕಂತ ಅನಿವಾರ್ಯತೆ ಕೂಡ ಬಂತು. ರಾಷ್ಟ್ರಧ್ವಜ ಅಪಮಾನ ಮಾಡಿದಂಥ ಈಶ್ವರಪ್ಪನವ್ರಿಗೂ ಕೂಡ ನಾವು ರಾಜೀನಾಮೆ ಕೊಡಿಸ್ಬೇಕಂತ ಒಂದು ಪರಿಸ್ಥಿತಿ ತಾವೆಲ್ಲ ನೋಡಿದ್ರಿ. PSIನಲ್ಲಿ ಆಕ್ರಮಣ, ಸೋನಿಯಾ ಗಾಂಧಿ ಅವರ ವಿರುದ್ಧ ಕೊಟ್ಟಂಥ ಕಿರುಕುಳ, ಇವತ್ತು ರಾಹುಲ್ ಗಾಂಧಿ ಅವರಿಗೆ ಮಾಡಿದಂಥ ಅನೇಕ ಖಂಡನೆಯ ಪ್ರತಿಭಟನೆ, ಇವತ್ತು ನಮ್ಮ ಸಂಸತ್ ಸದಸ್ಯರನ್ನೆಲ್ಲ ವಿರೋಧ ಪಕ್ಷದವರು ನಮ್ಮನ್ನ ವಜಾ ಮಾಡಿ ಅವ್ರಿಗೆ ಮಾಡಿದಂಥ ಅವಮಾನ, ಇದೆಲ್ಲದೂ ಕೂಡ ಗಮನದಲ್ಲಿಟ್ಕೊಂಡು ನಾವು ಹೋರಾಟವನ್ನು ಮಾಡಿದೆವು. ಬಂಧುಗಳೇ, ಈ ದೇಶದಲ್ಲಿ ನೀವು ಕೂಡ ಇತಿಹಾಸವನ್ನು ಸೃಷ್ಟಿಸಿದ್ದೀರಿ. 75 ಲಕ್ಷ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನಾಗಿ ಜವಾಹರ್ಲಾಲ್ ನೆಹರು ಅವರ 75 ವರ್ಷದ ಏನು ಒಂದು ಆಚರಣೆ ಇತ್ತು, ನಮ್ಮ ಕಾಂಗ್ರೆಸ್ ಪಕ್ಷದ ಆಚರಣೆ ಇತ್ತು, ಸ್ವಾತಂತ್ರ್ಯ ಆಚರಣೆ ಇತ್ತು. ಅವರ ಹುಟ್ಟಿದ ಹಬ್ಬ ಮೆಂಬರ್ಶಿಪ್ ಡ್ರೈವನ್ನು ಮಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಟ್ಟಿ 75 ಲಕ್ಷದ ಮೆಂಬರನ್ನು ತಾವೆಲ್ಲ ಮಾಡಿದ್ರಿ. ಇದು ಈ ದೇಶದಲ್ಲಿ ಒಂದು ಇತಿಹಾಸ. ಈ ದೇಶದಲ್ಲಿ ಇತಿಹಾಸ. ನಾವು ರೈತರಿಗೋಸ್ಕರ ಕೃಷ್ಣೆ, ಮಾದಾಯಿ, ಕಾವೇರಿ ವಿಚಾರದಲ್ಲಿ ಹೋರಾಟವನ್ನು ಮಾಡಿದು. ಕೋವಿಡ್ ಸಂದರ್ಭ, ಆ ಸಂದರ್ಭದಲ್ಲಿ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿದು. BJPಯವರು ಅನುಮತಿ ಕೊಡಲಿಲ್ಲ. ಕೊನೆಗೆ 8 ದಿನ ಆದಮೇಲೆ ನಾವು ವಾಪಸ್ ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಬಂತು. ನಮ್ಮ ನೀರು ನಮ್ಮ ಹಕ್ಕು, ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ವಾಪಸ್ ನಿಲ್ಲಿಸಿ ಮತ್ತೆ ಅದನ್ನು ಕೂಡ ಸಂಗಮದಲ್ಲಿ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಅವರು ಉದ್ಘಾಟನೆಯನ್ನು ಮಾಡಿ ಇವತ್ತು ಏನು ಮೇಕೆದಾಟು ಪಾದಯಾತ್ರೆ ಮಾಡಿದ್ದು ಈ ರಾಜ್ಯದಲ್ಲಿ ಅದು ಒಂದು ಐತಿಹಾಸಿಕವಾದಂಥ ಪುಟ. ಇನ್ನು ಮುಂದಿನ ದಿನದಲ್ಲಿ ಆದರೆ ಏನಾಗಿದೆ, ಬದಲಾವಣೆ ಏನಾಯಿತು, ಯಾವ ರೀತಿ ಹೋರಾಟವನ್ನು ಮಾಡಿದ್ದೇವೆ, ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಎಲ್ಲಿಗೆ ಮುಟ್ಟಿದ್ದೇವೆ ಅಂಥೇಳಿ ಮುಂದಿನ ದಿನದಲ್ಲಿ ನಿಮ್ಮ ಹತ್ರ ಅದನ್ನು ಚರ್ಚೆಯನ್ನು ನಾನು ಮಾಡ್ತೇನೆ. ಚಿತ್ರದುರ್ಗದಲ್ಲಿ ಐಕ್ಯತೆ ಸಮಾವೇಶವನ್ನು ಮಾಡಿದು. ಏನು ನಮ್ಮ ಇಂಟರ್ನಲ್ ರಿಸರ್ವೇಷನ್ ಇತ್ತು, ಆ ವಿಚಾರದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ದುಡಿಬೇಕು ಅಂಥೇಳಿ ಎಲ್ಲರೂ ಕೂಡ ನ್ಯಾಯವನ್ನು ಕೊಡಬೇಕು, ಸರ್ವರಿಗೂ ಸಮಬಾಳು ಸಮಪಾಳು ಅಂಥೇಳಿ ಸಂಕಲ್ಪವನ್ನು ಮಾಡಿ ಕಾರ್ಯಕ್ರಮವನ್ನು ರೂಪಿಸಿ ಅದನ್ನು ಕೂಡ ಇವತ್ತು ಜಾರಿಗೆ ನಾವು ತಂದಿದ್ದೇವೆ. ಹಂಗೆ ಪ್ರತಿ ಹಂತದಲ್ಲೂ ಕೂಡ ಪ್ರಜಾಧ್ವನಿ ಬಸ್ ಯಾತ್ರೆ, ಇವತ್ತು ಅನೇಕ ಯುವಕರ ಉದ್ಯೋಗದ ವಿಚಾರದಲ್ಲಿ ಮಾಡಿದಂಥ ಹೋರಾಟ ಇವೆಲ್ಲ ಕೂಡ ತಾವೆಲ್ಲ ಕೂಡ ಗಮನಿಸಿದ್ದೀರಿ. ಹಿಂಗೆ ಒಂದೊಂದಲ್ಲ ಎರಡಲ್ಲ, ಈ ರೀತಿ ನಾವು ಹೋರಾಟವನ್ನು ಮಾಡಿ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಇಟ್ಕೊಂಡು ಬೊಂಬಾಯಿಗೆ ಇವತ್ತು ಬೆಳಗಾಂಗೆ ಹೋಗಿ ಗಾಂಧಿ ಬಾವಿಲಿ ಹೋಗಿ ನೀರನ್ನು ತೆಗೆದು ರಸ್ತೆಗೆ ಚೆಲ್ಲಿ, ಆ ನೀರನ್ನು ತೆಗೆದು ಚೆಲ್ಲಿಗೆ ಕಸವನ್ನು ಗುಡಿಸಿ ಅಲ್ಲಿ ಹೋಗಿ ಚಿಕ್ಕೋಡಿಯಲ್ಲಿ ಮೊದಲನೇ ಗ್ಯಾರಂಟಿ ಗೃಹ ಜ್ಯೋತಿ ತಮ್ಮೆಲ್ಲರ ಮನೆಯಲ್ಲೂ ಕೂಡ ಉಚಿತವಾಗಿ ಬೆಳಗಬೇಕು, 200 ಯೂನಿಟ್ ಕೊಡಬೇಕು ಅಂತೇಳಿ ಕೊಟ್ಟನ್ನ ಮಾತನ್ನು ಕೂಡ ನಾವು ಮೊದಲನೇ ಗ್ಯಾರಂಟಿ ನಿಮ್ಮ ಮನೆಯ ಜ್ಯೋತಿ ಬೆಳಗಬೇಕು ಅಂತೇಳಿ ತೀರ್ಮಾನವನ್ನು ನಾವು ಮಾಡಿದ್ವು. ಹಿಂಗೆ 10 ರೀತಿ ಹೋರಾಟ. ಇದು ನನ್ನ ಹೋರಾಟ ಅಲ್ಲ, ಸಿದ್ದರಾಮಯ್ಯನವ್ರ ಹೋರಾಟ ಅಲ್ಲ, ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಶಕ್ತಿ ಇವತ್ತು ಈ ರಾಜ್ಯದಲ್ಲಿ 136 ಸೀಟು ಗಳಿಸಲಿಕ್ಕೆ ಅವಕಾಶವನ್ನು ಇವತ್ತು ತಂದಿದೆ. ನಾನೊಬ್ಬ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನೊಬ್ಬಂದು ಅಲ್ಲಿ ಸಿದ್ದರಾಮಯ್ಯನವ್ರದ್ದಲ್ಲ. ಈ ವೇದಿಕೆಯಲ್ಲಿರುವಂಥ ಎಲ್ಲ ನಾಯಕರುಗಳು, ನೀವಿರುವಂಥ ಎಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದಿದ್ದೀರಿ. ಇದೇ ಮಧ್ಯದಲ್ಲಿ ರಾಹುಲ್ ಗಾಂಧಿಯವರು ತೆಗೆದುಕೊಂಡಂಥ ದಿಟ್ಟ ಹೋರಾಟ, ಇದೊಂದು ಇತಿಹಾಸ, ಒಂದು ಐತಿಹಾಸಿಕ. ಮಹಾತ್ಮ ಗಾಂಧೀಜಿಯವರು ದಂಡಿಯಾತ್ರೆ ಆದಮೇಲೆ ಮತ್ತೆ ಈ ದೇಶದಲ್ಲಿ ಒಂದು ಹೋರಾಟ, ಒಂದು ಯಾತ್ರೆ ನಡೆದಿದೆ ಅಂತಂದರೆ ಭಾರತ್ ಜೋಡೋ ಯಾತ್ರೆ. ರಾಹುಲ್ ಗಾಂಧಿಯವರು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಏನು ಪಾದಯಾತ್ರೆ ಮಾಡಿದ್ರು, ಆ ನಮ್ಮ ರಾಜ್ಯದಲ್ಲಿ 23 ದಿನಗಳ ಕಾಲ ಶ್ರೀಮತಿ ಸೋನಿಯಾ ಗಾಂಧಿಯವರು ಬಂದು ಹೆಜ್ಜೆ ಹಾಕಿ ಸಾಕ್ಷಿ ಆದರು. ಆ ಸಾಕ್ಷಿ ಸಮಯದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥವರು
ಈ ದೇಶದ ಮಹಾತ್ಮ ಗಾಂಧೀಜಿಯವರು ಯಾವ ಸ್ಥಾನದಲ್ಲಿ ಕೂತಿದ್ರೋ ಆ ಸ್ಥಾನದಲ್ಲಿ ಮತ್ತೆ ಅವ್ರಿಗೆ ಅಧಿಕಾರವನ್ನು ಕೊಡುವಂಥ ಒಂದು ದೊಡ್ಡ ಅವಕಾಶ ಈ ಕರ್ನಾಟಕ ರಾಜ್ಯದಲ್ಲೇ ನಾವು ನೀವೆಲ್ಲ ಸೇರಿ ಮತ ಚಲಾಯಿಸುವಂಥ ಐತಿಹಾಸಿಕ ಘಟನೆ ನಡೀತು. ರಾಹುಲ್ ಗಾಂಧಿ ಅವರು ಕೂಡ ಬಳ್ಳಾರಿಯಲ್ಲಿ ಮತವನ್ನು ಹಾಕುವಂಥ ಒಂದು ದೊಡ್ಡ ಸುವರ್ಣ ಅವಕಾಶ ನಡೆದು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ACC ಅಧ್ಯಕ್ಷರಾಗಿ ಇವತ್ತು ನೇಮಕಗೊಂಡರು. ಇದೆಲ್ಲ ಇತಿಹಾಸ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ನಿಮ್ಮೆಲ್ಲ ಘಟನೆಗಳನ್ನು ಕೂಡ ಯಾಕೆ ನಾನು ನೆನಪು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಅಧಿಕಾರ ಅವಧಿಯಲ್ಲಿ ಏನು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಈ ಸಾಧನೆ ನನ್ನದಲ್ಲ ಅಂತ ಈಗೂ ಹೇಳ್ತಾ ಇದ್ದೀನಿ. ಈ ಸಾಧನೆ ನಿಮ್ಮೆಲ್ಲರಕ್ಕಿಂತ ಮಾತ್ರ ಸಾಧ್ಯ ಆಯಿತು. ಬೈದಿರ್ಬೋದು, ನೊಂದಿರ್ಬೋದು, ಜಗಳ ಆಡಿರ್ಬೋದು, ಮಾತಾಡದೇ ಇರ್ಬೋದು, ಆದರೂ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತೇಳಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ತಾವೆಲ್ಲ ಒಂದು ದೊಡ್ಡ ಶಕ್ತಿಯನ್ನು ನಮಗೆಲ್ಲ ಕೂಡ